ಸಮಯ 5 ಗಂಟೆ ಆಗ್ತಾ ಇದೆ. ಇನ್ನು 1 ತಾಸು ಮತದಾನಕ್ಕೆ ಅವಕಾಶ. ದಾವಣಗೆರೆ ದಕ್ಷಿಣ ಹಾಗೂ ಬಾಗಲಕೋಟೆ ವಿಧಾನಸಭಾ ಕ್ಷೇತ್ರಗಳ ಉಪಚುನಾವಣೆಯ ಮತದಾನ ಕೊನೆಯ ಹಂತಕ್ಕೆ ಬರ್ತಾ ಇದೆ. ಎರಡೂ ಕಡೆಗಳಲ್ಲಿ ಭರ್ಜರಿ ಮತದಾನದ ಮಾಹಿತಿಗಳಿದಾವೆ. ಎಷ್ಟು % ಮತದಾನ ಆಯಿತು ಅನ್ನೋದು ಖಚಿತವಾಗಿ ಗೊತ್ತಾಗೋದು ರಾತ್ರಿಯ ವೇಳೆಗೆ. ಬಾಗಲಕೋಟೆಯಲ್ಲಿ ಮಧ್ಯಾಹ್ನದ ತನಕ 55% ವೋಟಿಂಗ್ ಅನ್ನುವ ಸುದ್ದಿ ಇತ್ತು. ದಾವಣಗೆರೆಯಲ್ಲಿ 50%. ಮಧ್ಯಾಹ್ನ 3 ಗಂಟೆ ತನಕದ ಮತದಾನದ ಮಾಹಿತಿ. ಬಾಗಲಕೋಟೆ ವೀರಣ್ಣ ಚರಂತಿಮಠ್ ವರ್ಸಸ್ ಉಮೇಶ್ ಮೇಟಿ. ನೇರ ಹಣಾಹಣಿ ಇದೆ. ದಾವಣಗೆರೆ ಸಮರ್ಥ ಶಾಮನೂರು ವರ್ಸಸ್ ಶ್ರೀನಿವಾಸ ದಾಸಕರಿಯಪ್ಪ. ಇದನ್ನ ಟ್ರಯಾಂಗ್ಯುಲರ್ ಫೈಟ್ ಮಾಡುವ ಪ್ರಯತ್ನ ಶಕ್ತಿ ಮೀರಿ ನಡೆದಿದೆ. ಆಗುತ್ತಾ ಆಗದಿಲ್ವಾ ಅಂತ ರಿಸಲ್ಟ್ ಬಂದಾಗಲೇ ಗೊತ್ತಾಗುತ್ತೆ. ಮಧ್ಯಾಹ್ನ 3 ಗಂಟೆ ತನಕ ಬಾಗಲಕೋಟೆಯಲ್ಲಿ 55% ವೋಟಿಂಗ್ ಆದ ಮಾಹಿತಿ ಇತ್ತು. ದಾವಣಗೆರೆಯಲ್ಲಿ 50%. ಜನರಲ್ ಎಲೆಕ್ಷನ್ ನಲ್ಲಿ 69% ವೋಟಿಂಗ್ ಆಗಿದ್ವು ಎರಡು ಕ್ಷೇತ್ರಗಳು. ದಾವಣಗೆರೆಯಲ್ಲಿ ಇಬ್ಬರು ಪ್ರಮುಖ ಅಭ್ಯರ್ಥಿಗಳಿಗೆ ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಮತದಾನದ ಹಕ್ಕೇ ಇಲ್ಲ. ಇಬ್ರು ದಾವಣಗೆರೆ ಉತ್ತರ ಕ್ಷೇತ್ರದವರು. ಸಮರ್ಥ ಶಾಮನೂರು ಮತ್ತು ಶ್ರೀನಿವಾಸ ದಾಸಕರಿಯಪ್ಪ. ಇಬ್ಬರ ಹೆಸರು ಕೂಡ ದಾವಣಗೆರೆ ಉತ್ತರ ವಿಧಾನಸಭಾ ಕ್ಷೇತ್ರದ ವೋಟರ್ ಲಿಸ್ಟ್ ನಲ್ಲಿದೆ. ಎಸ್ಡಿಪಿಐ ಅಭ್ಯರ್ಥಿ ಅಫ್ಸರ್ ಕೊಡ್ಲಿಪೇಟೆ ಅವ್ರದ್ದು ವೋಟಿಂಗ್ ಇಲ್ಲ.
ಬಾಗಲಕೋಟೆಯ ಬಿಜೆಪಿ ಕಾಂಗ್ರೆಸ್ ಕ್ಯಾಂಡಿಡೇಟ್ಗಳ ವೋಟಿಂಗ್ ಮಾತ್ರ ಅವರ ಕ್ಷೇತ್ರದಲ್ಲಿದೆ. ಬೆಳಗ್ಗೆನೆ ಮತ ಚಲಾಯಿಸಿದ್ರು. ಇಬ್ಬರು ಗೆಲುವಿನ ವಿಶ್ವಾಸ ವ್ಯಕ್ತಪಡಿಸಿದ್ರು. ಶ್ರೀನಿವಾಸ್ ದಾಸಕರಿಯಪ್ಪ ಹಾಗೂ ಸಮರ್ಥ ಶಾಮನೂರು. ಇಬ್ಬರು ದಾವಣಗೆರೆ ದಕ್ಷಿಣದ ಮತದಾರರ ಪಟ್ಟಿಯಲ್ಲಿಲ್ಲ. ಇವತ್ತು 166ನೇ ಬೂತಿನಲ್ಲಿ ಮತದಾನವನ್ನು ಮಾಡಿ ಬಂದಿದ್ದೀನಿ. ಎಲ್ಲ ನಗರ ಪ್ರದೇಶದಲ್ಲಿ ನಾನು ಬೆಳಗ್ಗೆ 8 ಗಂಟೆಯಿಂದ ಎಲ್ಲ ಬೂತ್ಗಳಿಗೆ ವಿಸಿಟ್ ಕೊಡ್ತಾ ಇದ್ದೀನಿ. ಎಲ್ಲ ಉತ್ಸಾಹದಿಂದ ಜನ ಮತದಾನಕ್ಕೆ ಬರ್ತಾ ಇದ್ದಾರೆ. ನಾನು ಮತದಾರರಿಗೆ ಒಂದೇ ಒಂದು ವಿನಂತಿಯನ್ನು ಮಾಡಿಕೊಳ್ತೀನಿ. ನಿಮ್ಮ ಅಮೂಲ್ಯವಾದ ಮತ ಅದನ್ನು ಬೇಗನೆ ಅತಿ ಹೆಚ್ಚು ಸಂಖ್ಯೆಯಲ್ಲಿ ಹೋಗಿ ನೀವು ಮತದಾನ ಮಾಡಿ. ಹೆಚ್ಚು ಸಂಖ್ಯೆಯಲ್ಲಿ ಮತದಾನ ಮಾಡಿದಷ್ಟು ಕೂಡ ಭಾರತೀಯ ಜನತಾ ಪಕ್ಷ ಇಲ್ಲಿ ಗೆಲ್ಲೋದಕ್ಕೆ ಅವಕಾಶ ಹೆಚ್ಚಿರ್ತದೆ, ಅಂತರ ಜಾಸ್ತಿ ಆಗ್ತದೆ. ನೀವು ದಯವಿಟ್ಟು ಎಲ್ಲ ಮತದಾರರು ಇವತ್ತಿನ ದಿನ ಯಾವುದೇ ಕೆಲಸ ಇದ್ರೂ ಬಿಟ್ಟು ಮೊದಲು ಮತದಾನವನ್ನು ಮಾಡಬೇಕು ಅಂತ ಹೇಳಿ ನಾನು ವಿನಂತಿಯನ್ನು ಮಾಡಿಕೊಡ್ತೇನೆ. ಈ ಚೆನ್ನಾಗಿದೆ, ರೂರಲ್ ಚೆನ್ನಾಗಿದೆ, ಸಿಟಿಯಲ್ಲಿ ಚೆನ್ನಾಗಿದೆ, ಉತ್ಸಾಹದಿಂದ ಬಂದಿದೆ. ಕಾಂಗ್ರೆಸ್ ಪರ ಗಾಳಿ ಇದೆ, ಹಿಂಗೆ ಚೆನ್ನಾಗಿದೆ. ನಿರೀಕ್ಷೆ ಮಾಡ್ತೀರಿ? ನೋಡೋಣ, ಈಗ 15,000 20,000 ಸಾವಿರ ಇರ್ಬೋದು, ಅಷ್ಟು ಆಗ್ಬೋದು. ಸರ್ಕಾರ ಕಾರ್ಯಕ್ರಮ ಕೊಟ್ಟಿದ್ದು ನೋಡ ನಮಗೆ ಇವತ್ತು ಇಷ್ಟು ಪರವಾಗಿದೆ, ನಾವೇ ಆರಿಸಿ ಬರೋದು. ನಮ್ಮ ತಂದೆ ಮೇಲೆ ಇಟ್ಟು ಪ್ರೀತಿ. ನಮ್ಮ ತಂದೆ ಇಲ್ಲ ಅಂದ್ರೆ ನಮ್ಗೆ ಚುನಾವಣೆ ಮಾಡೋಕ್ಕಾಗಲ್ಲ. ನೀವೊಬ್ರು ಯಾರು ಬರ್ಬೇಕಂದ್ರೆ ನಮ್ಮ ತಂದೆ ಜಾಗದಲ್ಲಿ ಅಂತ ಅವ್ರು ಬಂದು ಚುನಾವಣೆ ಮಾಡಿದ್ದಾರೆ. ಚೆನ್ನಾಗಿದ್ದಾರೆ. ಎರಡು ಕ್ಷೇತ್ರಗಳಲ್ಲಿ ಮತದಾರರ ಉತ್ಸಾಹ ಕಾಣಿಸ್ತಾ ಇದೆ. ಅಂತಿಮವಾಗಿ ಎಷ್ಟು % ವೋಟಿಂಗ್ ಆಯಿತು ಅನ್ನೋದು ರಾತ್ರಿ ಎಷ್ಟೊತ್ತಿಗೆ ಒಂದು ಕ್ಲಾರಿಟಿ ಸಿಗುತ್ತೆ. ಮತದಾನ ಮಾಡುವುದಕ್ಕೆ ಬಂದವರಲ್ಲಿ ಉತ್ಸಾಹ ಅಂತೂ ಕಾಣಿಸ್ತಾ ಇತ್ತು. ಚೆನ್ನಾಗೈತಿ ವಾತಾವರಣ ಅಂತ ಮಾಡ್ಬೋದು ಸರ್. ನಾವು ಅವರು ಚೆನ್ನಾಗಿದ್ದಾರೆ, ಇವರು ಚೆನ್ನಾಗಿದ್ದಾರೆ. ನಮ್ಮ ಹಂಚಿಕೆ ಏನಕ್ಕಂತ ಅದು ಮಾಡೇ ಹೋಗ್ಬೋದು. ಅಷ್ಟು ಬಿಟ್ರೆ ಏನು ಮಾಡೋಕ್ಕಾಗಲ್ಲ. ಸಾಯಂಕಾಲ 6 ಗಂಟೆ ತನಕ ರೆಡಿ ಇರ್ತೀವಿ ಕ್ಯೂನಲ್ಲಿ. ಓಟ್ ಹಾಕೋದು ನಮ್ಮ ಕರ್ತವ್ಯ. ಅದು ಯಾವ್ದಾರು ಇಲ್ಲಿ ಚೆನ್ನಾಗಿದೆ, ವ್ಯವಸ್ಥೆ ಎಲ್ಲ ಚೆನ್ನಾಗಿದೆ, ಅಷ್ಟೇ ಸರ್. ದಟ್ ಇಸ್ ಆಲ್. ಈ ಜನ ಮುಂದೆ ಭಗವಂತದ್ದು ಕರ್ತವ್ಯ ಐತಿ, ಮಾಡೋದು ಹಾಕೋದು ಹೋಗೋದು. ಮತ್ತು ಹಿಂಗೆ ಒಂದು 10 ನಿಮಿಷ ಕಾಯಬೇಕು, ಕಾದು ಓಟ್ ಹಾಕಿ ಹೋಗ್ಕೋಬೇಕು. ಫಸ್ಟ್ ಟೈಮ್ ವೋಟ್ ಹಾಕಿರೋದು ಬಹಳ ಖುಷಿ ಆಯ್ತು. ಫಸ್ಟ್ ಸ್ಕೂಲಲ್ಲಿ ID ಕಾರ್ಡ್ ನೋಡ್ತಾ ಇದ್ದೆ, ಇವಾಗ ವೋಟರ್ ID ಇದೆ ನಮ್ಮ ಹತ್ರ. ಬಹಳ ಖುಷಿ ಆಗ್ತಾ ಇದೆ, ಎಕ್ಸ್ಪೀರಿಯನ್ಸ್ ಆಯ್ತು. ಫಸ್ಟ್ ಟೈಮ್ ವೋಟ್ ಹಾಕಿ ಎಲ್ಲರೂ ಬಂದು ವೋಟ್ ಹಾಕ್ರಿ, ಚೆನ್ನಾಗುತ್ತೆ. ಸೆಲೆಕ್ಟ್ ಮಾಡ್ರಿ, ನೀವು ಕೂಡ ಸೆಲೆಕ್ಟ್ ಮಾಡಿ, ಎಲ್ಲರಿಗೆ ನೋಡಿ ವೋಟ್ ಹಾಕ್ರಿ. ಅದು ಒಂಥರ ಖುಷಿ, ಅದು ಹೇಳಕ್ಕಾಗಲ್ಲ. ಚೆನ್ನಾಗಿದೆ ಹಾಕಕ್ಕೆ. ಎಲ್ಲರೂ ಬಂದು ವೋಟ್ ಹಾಕ್ರಿ. ಒಂದ್ ಹಬ್ಬ ರೀತಿ ಇದೆ, ಬಂದ್ ಸೆಲೆಕ್ಟ್ ಮಾಡಿ ವೋಟ್ ಹಾಕ್ರಿ. ಇದೇ ಫಸ್ಟ್ ಟೈಮ್ ನೋಡಿರೋದು, ಚೆನ್ನಾಗಿತ್ತು, ಭಯ ಗಿಯ ಏನೂ ಆಗ್ಲಿಲ್ಲ. ಬಂದ್ वोट आखिरी खुशी आई तो अस्ते हमारे लिए कौन अच्छा भविष्य फ्यूचर में कौन ये करती हमना उनको जीता हमना ईद रह सका या को नहीं है और डालो हमना चॉइस करो हमना कौन अच्छा दिखती उनको डालो
ಏನು ಹೇಳ್ತೀರಿ ಜನರಿಗೆ? ಅನಾರೋಗ್ಯ ಇದ್ರೂ ಬಂದು ವೋಟ್ ಮಾಡಿರಿ. ಒಟ್ಟು ಮಾಡಿ ಒಂದೇ ನಾನು ಒಳ್ಳೆ ಕೆಲಸ ಮಾಡಬೇಕು. ತುಂಬಾ ಖುಷಿ ಆಯ್ತು. ಫಸ್ಟ್ ಟೈಮ್ ವೋಟ್ ಹಾಕಿದ್ದು. ಅಲ್ಲಿ ಒಳಗಡೆ ಹೆಂಗೆ ಏನು ಅಂತ ಗೊತ್ತಿರಲಿಲ್ಲ, ಅವರೆಲ್ಲ ಹೇಳ್ಕೊಟ್ರು. ಎಲ್ಲರೂ ವೋಟ್ ಮಾಡಲೇಬೇಕು ಸರ್. ಯಾರಾಗಲಿ ಮಾಡಲೇಬೇಕು. ನಟ್ಟಗಿದ್ದರು ಮಾಡಬೇಕು, ಚೆನ್ನಾಗಿ ನಮ್ಮಂತರೂ ಮಾಡಬೇಕು. ಅದು ಒಳ್ಳೇದು, ನಮ್ಮ ಹಕ್ಕದು. ಮೊದಲು ದಾವಣಗೆರೆ ನಗರ ಅಂತಿತ್ತು, ಉತ್ತರ ದಕ್ಷಿಣ ಆಗಿದೆ. 100ಕ್ಕೆ 100 ಬೆಳಗಿಂದ ಓಡಾಡ್ತಿದ್ವಲ್ಲ. ಈ ವಾತಾವರಣ, ಉತ್ಸಾಹದ ವಾತಾವರಣ, ಎಲ್ಲ ಸರ್ವ ಜನಾಂಗ ಅವರವರೇನದೇ ಸರ್ವ ಜನಾಂಗರು ಯುವಕರಿದ್ದಾರೆ, ಒಂದು ಅವಕಾಶ ಕೊಡಬೇಕು. ಒಂದೇ ಮನೆತನಕ್ಕೆ ಕೊಡಬಾರ್ದು ಅಂತ ತೀರ್ಮಾನ ಮಾಡಿದರೆ 100ಕ್ಕೆ 100 ಗೆಲ್ತೀವಿ. ಈ ವಯಸ್ಸೆಟ್ರಿ? ನಮ್ಗೆ 77. ಈ ವಯಸ್ಸಿನಾಗೂ ಮನೆಗೆ ಬಿಟ್ಟು ಬಂದು ಓಟ್ ಹಾಕತ್ತಿರಲ್ಲ, ಏನು ಸಾಯ್ತು? ಮತ್ತು ಹಾಕ್ಬೇಕಾಗೈತಿ, ಎಲ್ಲ ಜಗತ್ತದು ಇದೈತೆ ಅದು. ಅದಕ್ಕೆ ಮನೆ ಬಿಟ್ಟು ಬಂದು ಹಾಕ್ಬೇಕಾಗೈತಿ. ಎಲ್ಲರೂ ಹಾಕಿದ್ರೆ ಒಬ್ಬರು ಇದಾಕತ್ತಲ್ಲ, ಮತ್ತು ಇಲ್ಲಿಕ್ಕೆ ಆಗೋದಿಲ್ಲ. ಮನೆಗೆ ನಮ್ಮ ಮನೆಗೆ ಕುಂತೀವಿ ಅಂದ್ರೆ ಏನಾಗ್ತೈತಿ? ಅದಕ್ಕೆ ನಾವು ಯಾರು ಬರಲಿ ಅವ್ರಿಗೆ ಹಾಕಬೇಕು. ಕೆಲವೊಬ್ರು ಓಟಿಗೆ ದಿವಸ ರಜಾ ಸಿಕ್ತತ್ ಹೇಳಿ ಟೂರ್ ಹೋಗ್ಬಿಡ್ತಾರ, ಓಟ್ ಹಾಕಂಗಿಲ್ಲ. ಹಾಕ್ಬೇಕ್ರಿ, ಅದು ನಾವು ಇದ್ದು ಎರ್ತಾಕತ್ತಿ ಹಾಕ್ಬೇಕು. ಅದು ನಿಜವಾಗಿ ಹಾಕ್ಬೇಕು, ನಮ್ಮ ಧರ್ಮ ಅದು. ತಾವು ಮೊದಲ ಬಾರಿಗೆ ಓಟನ್ನು ಮಾಡಿದಿರಿ, ಏನು ಅನಿಸ್ತದೆ ತಮಗೆ? ಅಂದರೆ ಇಷ್ಟು ದಿನ ಮಮ್ಮಿ ಪಪ್ಪ ಹಾಕಿ ಬರ್ತಿದ್ರು, ನಾವು ನೋಡ್ತಿದ್ವಿ. ಇವಾಗ ನಾನೇ ಹಾಕಿ ಭಾಳ ಖುಷಿ ಆಗ್ತಿದೆ. ಒಳಗೆ ಹೋದ್ಮೇಲೆ ವೋಟರ್ ID ಅದು ಕೇಳಿ ಸೈನ್ ತೊಗೊಂಡು ಅದು ಮಾರ್ಕ್ ಮಾಡಿಸಿ ಫಸ್ಟ್ ಎಕ್ಸ್ಪೀರಿಯನ್ಸ್ ಚಲೋ ಇತ್ತು. ಆಮೇಲೆ ವೋಟ್ ಮಾಡಿ ಬಂದು ಚಲೋ ಅನಿಸ್ತು. ನೀವೆಲ್ಲ ಈಗ ಫಸ್ಟ್ ಟೈಮ್ ವೋಟ್ ಮಾಡಿದ್ರಿ, ಈಗ ನಿಮ್ಮ ಜೊತೆಗೆ ಇರ್ತಕ್ಕಂಥ ಅಂದ್ರೆ ಯುವ ಮತದಾರರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ? ನಿಮ್ಮ ವೋಟನ್ನು ವೇಸ್ಟ್ ಮಾಡೋಕ್ಕೆ ಹೋಗಬೇಡಿ. ನಿಮ್ದು ರೈಟ್ಸ್ ಅದಾವು, ಅವ್ನು ಬೇಕಂದ್ರೆ ವೋಟ್ ಹಾಕಿ ಆ್ಯಂಡ್ ಡೋಂಟ್ ವೇಸ್ಟ್ ಇಟ್. ನಂದು ಫಸ್ಟ್ ಟೈಮ್ ವೋಟ್ ಐತಿ. ಭಾಳ ಎಕ್ಸೈಟ್ಮೆಂಟ್ ಐತಿ, ಟೆನ್ಷನ್ ಐತಿ, ಎಲ್ಲ ಐತಿ. ಸ್ವಲ್ಪ ರಶ್, ಇಲ್ಲಿ ಎಲ್ಲ ರಶ್ ಆಯ್ತು. ವೆಯ್ಟ್ ಮಾಡಿ ಸ್ವಲ್ಪ ಟೈಮ್ ಜಾಸ್ತಿ, ಫಾಸ್ಟ್ ವೋಟ್ ಮಾಡಿ. ಇಲ್ಲ, ಫಸ್ಟ್ ಟೈಮ್ ಮಾಡ್ತೀವಿ. ಎಕ್ಸೈಟೆಡ್. ಫಸ್ಟ್ ಹೂ ವಿನ್ಸ್ ಗೊತ್ತಿಲ್ಲ, ಅದು ನೋಡ ಎಕ್ಸೈಟೆಡ್. ಎಲ್ಲರೂ ವೋಟ್ ಮಾಡ್ಬೇಕಂತ ಹೇಳಕ್ ಇಷ್ಟ. ಚಲೋ ಅನಿಸ್ತೈತ್ರಿ, ಸೇಫ್ ಐತಿ. ವೋಟ್ ಮಾಡಕ್ ಸೇಫ್ ಐತಿ. ಅಂದ್ರ ಕ್ರೌಡ್ ಕಂಟ್ರೋಲ್ ಮಾಡ್ಬೋದ್ರಿ. ಅಂದ್ರೆ ಭಾಳ ವೋಟಿಂಗ್ ಬೂತ್ ಇದ್ರ ಕ್ರೌಡ್ ಕಂಟ್ರೋಲ್ ಆಗ್ತೈತಿ, ಈಸಿ ಆಗ್ತೈತ್ರಿ ವೋಟ್ ಆಗ. ಯಾರು ಡಿಸರ್ವಿಂಗ್ ಅದಾರ ಅವ್ರಿಗೆ ವೋಟ್ ಮಾಡ್ಬೇಕು. ಹೌದು, ಎಲ್ಲರೂ ವೋಟ್ ಮಾಡ್ಬೇಕು. ಎಲ್ಲರೂ ಬಂದು ವೋಟ್ ಮಾಡಿ, ಯಾರು ಡಿಸರ್ವಿಂಗ್ ಇದ್ದಾರೆ ಅವ್ರಿಗೆ ವೋಟ್ ಮಾಡೇಬೇಕು. ಮಾಡಿ ಬಂದು ಎಲ್ಲರೂ ಬಂದು ವೋಟ್ ಮಾಡಬೇಕು. ನಮ್ಮ ಸಮಾಜ ಚೇಂಜಸ್ ಆಗ್ಬೇಕಂದ್ರೆ, ಒಳ್ಳೇದು ಕಾಣ್ಬೇಕಂದ್ರೆ ನಾವು ಹೋಗಿ ವೋಟ್ ಮಾಡಬೇಕು. ನಮ್ಮ ಲೀಡರ್ ಯಾರತ್ ನಾವೇ ಚೂಸ್ ಮಾಡಬೇಕು. ನಮಗಂತೂ ಅನುಕೂಲ ಆಗಿದೆ. ಇಲ್ಲಾಂದ್ರೆ ಫುಲ್ ಜಾತ್ರೆ ಹಂಗೆ ಎಲ್ಲರೂ ಶಕಿ ಬಿಸಿಲು ಅದು ಇದ್ರ ಬದಲಿ ಒಂದೊಂದು ಲೈನ್ ಮಾಡಿ ಎಲ್ಲರೂ ಆರಾಮಾಗಿ ಸೇಫ್ ಆಗಿ ವೋಟ್ ಮಾಡೋದು ಒಳ್ಳೆಯದು. ಪ್ರತಿ ಸಾರಿ ವೋಟ್ ತಪ್ಸಂಗಿಲ್ಲ? ಇಲ್ಲ ಸರ್, ತಪ್ಸೋದಿಲ್ಲ. ನಮ್ಮ ಮತದಾನ ನಾವು ಹೆಂಗೆ ತಪ್ಸಕ್ಕೆ ಬರ್ತದೆ? ನಮ್ದು ಬಿಟ್ಟು ಕೊಡಂಗಿಲ್ಲ ಸರ್. ನಾವು ಅದು ಮಾಡೋ ಬರಲೇಬೇಕು ಸರ್. ಎಷ್ಟೆಲ್ಲ ಮಂದಿ ಹೋಗಿದ್ರೆ? ನಾವೊಂದು 60-70 ಮಂದಿ ಜನ ನಮ್ಮ ಮನೆಯವರು ಇದ್ದವ್ರು ಅಲ್ಲಿ. ಎಲ್ಲ ತಿಮ್ಮಾಪುರ ಒಂದೇ ಊರಿನವರು. ನಮ್ಮ ಹಕ್ಕ ಅಂತ ಹೇಳ್ಕೇಸಿ ನಾವು ಇಲ್ಲಿ ವೋಟ್ ಹಾಕೋಕೆ ಇಲ್ಲಿಗೆ ಬಂದಿದ್ದು. ದಾವಣಗೆರೆಯಲ್ಲಿ ಓಟಿಗಾಗಿ ದುಡ್ಡಿಗಾಗಿ ಓಟ್. ಕಾಂಗ್ರೆಸ್ ದುಡ್ಡು ಹಂಚುತ್ತಾ ಇರುವ ವಿಡಿಯೋ ವೈರಲ್ ಆಗ್ತಾ ಇದೆ. ದಾವಣಗೆರೆಯ SPS ನಗರದಲ್ಲಿ ಬಹಿರಂಗವಾಗಿ ನಗರ ಪಾಲಿಕೆಯ ಮಾಜಿ ಸದಸ್ಯೆ ಪಾಮೇನಹಳ್ಳಿ ನಾಗರಾಜನ್ ಸ್ಥಳೀಯ ಜನ ವಿಡಿಯೋ ಮಾಡಿದ್ದಾರೆ. ವೋಟರ್ ಲಿಸ್ಟ್ ಕೈಯಲ್ಲಿ ಹಿಡಿದು ಹೆಸರು ಕೂಗಿ ಕರೆದು ದುಡ್ಡು ಕೊಡ್ತಾ ಇದ್ದದ್ದ ದೃಶ್ಯ.
ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.